ಅದೇ ನಮ್ ಜಾನಕ ಮಾತಿಗೆ. ಅಯ್ಯೋ 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 ಅಯ್ಯೋ, ನೋಡಿದ್ರ ಕುಟುಂಬಕ್ಕೆ ದೊಡ್ಡ ಸೊಸೆ ಆಗಿದ್ದು ಕುಟುಂಬದ ಗೌರವನ ಮಣ್ಣುಪಾಲ್ ಮಾಡ್ಬಿಟ್ಲು. ಏನ್ ಜಾನಕಮ್ಮ ಇದು? ಅಯ್ಯೋ ಅಯ್ಯೋ ಅಯ್ಯೋ, ಹೆಸರಿಗೆ ದೊಡ್ಡ ಸೊಸೆನೆ ಆದ್ರೂ ಯಜಮಾನಿಕೆ ನನ್ ಕೈಯಲ್ಲಿದ್ಯಲ್ಲ, ಮೈ ಪೂರ್ತಿ ಅಸೂಯೆನೇ ಇದೆಯೇನೋ. ಬಾಯ್ ಮುಚ್ಚು, ಅವ್ರು ಹೇಳ್ತಿರೋದು ಸುಳ್ಳು. ಈಗ್ಲೂ ನೀನು ನಿಮ್ ಅತ್ತಿಗೆನೆ ವಹಿಸ್ಕೊಂಡ್ ಬರ್ತಿದ್ಯಪ್ಪ. ಈ ಊರೆಲ್ಲ ನಿಮ್ಮನ್ನ ಆದರ್ಶ ದಂಪತಿಗಳು ಅಂತ ಹೇಳತ್ತಲ್ವಾ? ಆ ಆದರ್ಶ ಧರ್ಮ ಪತ್ನಿ ನಿನ್ ಬೆನ್ನಕ್ ಚೂರಿ ಹಾಕಿದಾಳೆ ಅಂದ್ರೆ ನಂಬಕ್ಕಾಗ್ತಾ ಇಲ್ಲ ಅಲ್ವಾ? ನಂಬೇಕು. ನಿನ್ನ ಕೊನೆ ಬೆರಳನ್ನು ಹಿಡ್ಕೊಂಡು ನಿನ್ನ ಹೆಜ್ಜೆ ಜೊತೆ ಹೆಜ್ಜೆ ಹಾಕಿ ನಿನ್ ನೆರಳಾಗಿ ಬಂದಿರೋ ನಿನ್ನ ಹೆಂಡ್ತಿನೇ ನಿನ್ನ ಹೆಬ್ಬೆಟ್ಟಿನ ಗುರುತನ್ನ ಕಳ್ತನದಿಂದ ಹಾಕ್ಸಿದಾಳೆ. ಅದಕ್ಕೆ ಸಾಕ್ಷಿ ಏನಿದೆ? ಸ್ವತಃ ನಾನೇ ಬಂದು ಹೇಳ್ತಾ ಇದ್ದೀನಲ್ಲ, ಇನ್ನು ಸಾಕ್ಷಿಗಳು ಯಾಕೆ? ಅಷ್ಟೇ ಅಲ್ವಾ, ನೀನ್ ಇವತ್ತು ನಂಬೋದಿಲ್ಲ ಅಂತ ಆವತ್ತು ಸಾಕ್ಷಿಗಳನ್ನ ರೆಡಿ ಮಾಡಿ ಇಟ್ಕೋಬೇಕಿತ್ತಾ? ಕಟ್ಟುಪಾಡು, ಪದ್ಧತಿಗಳು, ನೀತಿ, ನ್ಯಾಯ, ಧರ್ಮ ಎಲ್ಲ ಮಾತಿಗೆ ಸೀಮಿತನ ಮಾಡಿ ತೋರ್ಸೋದಿಲ್ವಾ? ಈ ತರ ಬದುಕೋದಕ್ಕೆ ಧರ್ಮಕರ್ತ, ದೈವ ಸಮಾನ ಅಂತೆಲ್ಲ ಹೆಸರುಗಳನ್ನ ಇಟ್ಕೊಳ್ಳೋದು ಯಾಕೋ? ನೀನ್ ಈ ಮನೆಗ್ ಬಂದು ನನ್ನ ಹೆಂಡತಿ ಮೇಲೆ ಆಪಾದನೆ ಹೊರಸಕ್ ಮುಂಚೆ 100 ಸಲ ಯೋಚನೆ ಮಾಡು. ಯೋಚನೆ ಮಾಡೋದಕ್ಕೆ ಏನೂ ಇಲ್ಲ ಅಣ್ಣ, ಅದೇ ನಿಜ. ಫುಲ್ ಕ್ಲಾರಿಟಿ ಆಗಿದ್ದೀರಾ ನೀವು. ಅವರು ಓಪನ್ ಆಗಿ ಇದನ್ನೆಲ್ಲ ಹೇಳಿದ್ಮೇಲೂ ಈ ವಾದಗಳೆಲ್ಲ ಬೇಕಾ? ಅಕ್ಕನ್ ದೊಡ್ಡತನದ ಬಗ್ಗೆ ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟು ಅವ್ರು ಮಾಡಿರೋ ತಪ್ಪು ಬಗ್ಗೆ, ಕೊಡ್ಬೇಕಾಗಿರೋ ಶಿಕ್ಷೆ ಬಗ್ಗೆ ಯೋಚನೆ ಮಾಡಿ. ತುಂಬಾ ಥ್ಯಾಂಕ್ಸ್ ಅತ್ಗೆ, ನೀವು ಬಂದು ನಿಜ ಹೇಳ್ದೆ ಇದ್ದಿದ್ರೆ ಎಲ್ರೂ ನನ್ ಮೇಲೆ ಅನುಮಾನ ಪಡ್ತಾ ಇದ್ರು, ನಾನೇನೋ ತಪ್ಪು ಮಾಡ್ದೆ ಅಂತ ಅನ್ಕೋತಿದ್ರು. ಈಗಲೂ ಕೂಡ ಹಾಗೆ ಅನ್ಕೊಂಡಿರೋದು. ಏನ್ ಮಾತಾಡ್ತಿದ್ಯಾ ಸೀನು? ಹೌದು ಚಿಕ್ಕಿ, ನಿಜವಾದ ಕಳ್ಳಿ ನೀವೇ. ಯಾಕೆ ಹೀಗ್ ಮಾಡ್ದೆ? ಯಾಕೆ ಕರ್ಸಿದ್ದೀನಿ ಅಂದ್ರೆ, ನಿಮ್ ಹೊಲದಲ್ಲಿ ಶಿವಲಿಂಗ ಪ್ರತ್ಯಕ್ಷ ಆಗಿದೆ. 10 ಎಕರೆಗಳು, ಅದ್ರ ಹಿಂದೆ ಇರೋ 100 ಎಕರೆಗಳು ನಂದು. ಆ 10 ಎಕರೆಗಳನ್ನ ಮಾರು ಅಂತ ರಾಜಾರಾಮ್ನ ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ರಾಜಾರಾಮ್ ಒಪ್ಕೋತಾ ಇಲ್ಲ. ಅಲ್ಲಿ ದೇವಸ್ಥಾನ ಕಟ್ಟಿದ್ರೆ ಫ್ಯಾಕ್ಟ್ರಿ ಕಟ್ಟಬೇಕು ಅನ್ನೋ ನನ್ ಕನ್ಸಾಗೆ ಉಳಿಯುತ್ತೆ. ಆ ದೇವಸ್ಥಾನನ ಕಟ್ಕೂಡ್ದು. ಆ 10 ಎಕರೆ ನನಗ್ ಬೇಕು. ಇವಾಗ ಮನೆಯಲ್ಲಿ ಯಜಮಾನಿಕೆ, ಅಧಿಕಾರ ಎಲ್ಲ ನಿಂದೆ ಅಲ್ವಾ? ಆ ಯಜಮಾನಿಕೆ ನಿನ್ಗೆ ಕೆಲವು ದಿನಗಳು ಮಾತ್ರ ಅಲ್ಲ, ಶಾಶ್ವತವಾಗಿ ನಿನ್ಗೆ ಇರೋ ತರ ಮಾಡ್ತೀನಿ. ಆ 10 ಎಕರೆಗಳು ನನಗ್ ಸೇರೋ ಹಾಗೆ ನೀನ್ ಮಾಡಿದ್ರೆ ನಿಮ್ಮನೇಲಿರೋ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ತಂದು ನನಗ್ ಕೊಡ್ಬೇಕು. ಅದ್ರ ಜಾಗದಲ್ಲಿ ಈ ಫೇಕ್ ಡಾಕ್ಯುಮೆಂಟ್ಸ್ ನ ಇಡ್ಬೇಕು. ಡಾಕ್ಯುಮೆಂಟ್ಸ್ ಮೇಲೆ ರಾಜಾರಾಮ್ ಫಿಂಗರ್ ಪ್ರಿಂಟ್ ಬೇಕು. ಉಳಿದಿದ್ದನ್ನ ನಾನ್ ನೋಡ್ಕೋತೀನಿ. ನೀನೇನಾದ್ರೂ ಈ ಕೆಲಸ ಮಾಡ್ಕೊಟ್ರೆ ಫ್ಯಾಕ್ಟ್ರಿನಲ್ಲಿ ನಿನ್ ಗಂಡಂಗೆ ಒಂದ್ ಭಾಗ ಕೊಡ್ತೀನಿ. ಆ ಹೊಲ ಏನಾದ್ರೂ ನನ್ ಕೈಗೆ ಬಂದ್ರೆ ನೀನ್ ಕೇಳ್ದಷ್ಟು ದುಡ್ಡು ನಿನಗ್ ಕೊಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ಗೇನ್ ರೋಗ ಬಂದಿದ್ಯೆ? ಹೇಗೆ ಕೇಳಿದ್ರು ನೀನ್ ಹೊಲ ಕೊಡಲ್ಲ ಅಂತ ಗೊತ್ತಾಗಿ ಪಾರ್ವತಿನ ಮಧ್ಯ ಇಟ್ಕೊಂಡು ನಿನಗಿಷ್ಟು ದ್ರೋಹ ಮಾಡಿದಾಳೆ. ಸುಮ್ನೆ ಬಿಡ್ಬೇಡ ಅಣ್ಣ. ನೀನೇ ಆ ಪತ್ರಗಳನ್ನ ತಗೊಂಡು ಹೋಗಿ ಕೊಟ್ಟಿದ್ದನ್ನ, ನೀನೇ ಒಪ್ಕೊಂಡಿದ್ದನ್ನ ಪ್ರತ್ಯಕ್ಷವಾಗಿ ನಾನು ನೋಡಿ ನಿನ್ನನ್ನು ಕೇಳಿದೆ. ಆಗ ನೀನು ಮಾತು ಬದಲಾಯಿಸಿ ತಪ್ಪಿಸ್ಕೊಂಡ್ಬಿಟ್ಟೆ.
ನಮ್ಮ ಕುಟುಂಬದವರು ಬೇರೆ ಆಗ್ಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಆ ನಿಂದನೆಗಳನ್ನೆಲ್ಲ ನಾನೇ ಭರಿಸ್ದೆ. ಏನಂದ್ರೆ ನಿಮ್ಮ ಹತ್ರ ನಾನು ಸುಳ್ಳು ಹೇಳಿದಕ್ಕೆ ನನ್ನ ಕ್ಷಮಿಸ್ಬಿಡ್ರಿ. ನೀನು ಬಲವಾದ ಕಾರಣ ಇಲ್ದೇನೆ ಸುಳ್ಳು ಹೇಳೋದಿಲ್ಲ ಅಂತ ನಂಗೆ ಗೊತ್ತು ಜಾನಕಿ. 1,000 ಕೋಟಿ ಆಸ್ತಿನ ಸಂಪಾದಿಸಿರೋ ನೀನು ಒಂದು ಸುಳ್ಳು ಸಾಕ್ಷಿನ ಹೇಳೋದಕ್ಕೆ ಈ ಮಟ್ಟಕ್ಕೆ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವಳ ಹತ್ರ ದುಡ್ಡಿದೆ ಹೊರತು ಸಂಸ್ಕಾರ ಎಲ್ಲಿಂದ ಬರುತ್ತೋ? ನಾಚಿಕೆ ಆಗಲ್ವಾ ನಿನ್ ಜನ್ಮಕ್ಕೆ? ಅಮ್ಮ, ಈ ನಿಧಿ ಆ ಕೆಟ್ಟವನ್ ಕೈಗೆ ಸೇರ್ಬಾರ್ದು ಅಂತ ಅದನ್ನ ಕಾಪಾಡೋದಕ್ಕೋಸ್ಕರ ನಾನು ಈ ದೀಕ್ಷೆ ತಗೋತಾ ಇದ್ದೀನಿ. ನನ್ನ ನೀನೇ ಕಾಪಾಡಬೇಕು. ನನ್ನ ಕಾಪಾಡು, ನನಗೆ ರಕ್ಷಣೆ ಕೊಡು. ಏನ್ ಮಾಡ್ತಿದ್ದಾಳೆ ಇವಳು? ಅಮ್ಮ, ನಾನು ನಿಧಿಗೋಸ್ಕರನೇ ಪೂಜೆ ಮಾಡ್ತಿರೋದು. ಆದ್ರೆ ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಿಲ್ಲ. ಅವಳನ್ನ ಕಾಪಿ ಮಾಡ್ತಿದ್ದೀನಿ. ಕಾಲೇಜಲ್ಲೂ ಹೀಗೆ ಕಾಪಿ ಮಾಡೇ ಪಾಸ್ ಆಗಿದ್ದು. ಈಗ್ಲೂ ನನ್ನ ಪಾಸ್ ಮಾಡ್ತೀಯ ತಾನೆ?